2026 ಹೊಸ ಫೋನ್ ಪೇ ಅಕೌಂಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ನಂತರ ಬ್ಯಾಂಕ್ ಅನ್ನ ಯಾವ ರೀತಿ ಆಡ್ ಮಾಡಬೇಕು, ಬ್ಯಾಂಕ್ ಆಡ್ ಮಾಡೋದಕ್ಕೆ ಆಗ್ತಿಲ್ವಾ? ಸೊ ತುಂಬಾನೇ ಈಸಿಯಾಗಿ ನೀವು ಬ್ಯಾಂಕ್ ಅನ್ನ ಆಡ್ ಮಾಡಬಹುದು. ಫಸ್ಟ್ ನೀವು ಮಾಡಬೇಕಾಗಿರೋದು ಫೋನ್ ಪೇ ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ. ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಟಾಪ್ ಅಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟಾದ್ರೂ ಈ ಒಂದು ಅಪ್ಲಿಕೇಶನ್ ನೇಮ್ ಅನ್ನ ಸರ್ಚ್ ಮಾಡಿಬಿಟ್ಟು ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿದ ನಂತರ ಯೂಟ್ಯೂಬ್ ನಲ್ಲಿ ನನ್ನ ಒಂದು ವಿಡಿಯೋನ ನೀವು ನೋಡ್ತಿರ್ತೀರಲ್ವಾ, ಅಂದ್ರೆ ನಾವು ಯಾವ ರೀತಿ ಈ ಒಂದು ಹೊಸ ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು, ಬ್ಯಾಂಕ್ ಅನ್ನ ಆಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ನೀವು ವಿಡಿಯೋನ ನೋಡ್ತಿರ್ತೀರಾ. ಈ ವಿಡಿಯೋ ನೋಡುವಂತ ಟೈಮ್ ಅಲ್ಲಿ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ನೋಡಿ, ಹೌ ಟು ಕ್ರಿಯೇಟ್ ಫೋನ್ ಪೇ ಅಕೌಂಟ್ ಅಂತ ಅಂದ್ಬಿಟ್ಟು. ಈ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನ್ಯೂ ವರ್ಷನ್ ಫೋನ್ ಪೇ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂದ್ರೆ ರಿಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ವರ್ಷನ್ ಆಗಿರುತ್ತೆ, ಇದು ಇನ್ಸ್ಟಾಲ್ ಅಂತ ಕೇಳುತ್ತೆ. ನಿಮಗೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿದ್ರಿ ಅಂದ್ರೆ ಇದು ವರ್ಕ್ ಆಗೋದಿಲ್ಲ. ಸೊ ಅನ್ಇನ್ಸ್ಟಾಲ್ ಮಾಡಿ ನನ್ನೊಂದು ಲಿಂಕ್ ಮುಖಾಂತರ ನೀವು ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ಅವಾಗ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ತುಂಬಾನೇ ಈಸಿಯಾಗಿ ಆಡ್ ಆಗುತ್ತೆ. ಪ್ರೋಸೆಸ್ ಕೂಡ ನಿಮ್ಗೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನಂತರ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಲವೊಂದಷ್ಟು ಪರ್ಮಿಷನ್ಸ್ ಗಳನ್ನ ಕೇಳುತ್ತೆ. ಪರ್ಮಿಷನ್ಗೆ ಅಲೋ ಕೊಟ್ಟಿದ ನಂತರ ನಿಮ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಕೇಳುತ್ತೆ. ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡೂ ಕೂಡ ಒಂದೇ ಆಗಿರ್ಬೇಕಾಗತ್ತೆ. ಆ ಒಂದು ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ನಂಬರ್ ಅನ್ನ ಎಂಟರ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಟೋಮೆಟಿಕ್ಲಿ ಏನಾಗುತ್ತೆ 6 ಡಿಜಿಟ್ OTP ಬರುತ್ತೆ. ಬಂದಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಪಾಸ್ಕೋಡ್ ಅಂತ ಇರುತ್ತೆ. ಈ ಒಂದು ಫಾರ್ಗೆಟ್ ಪಾಸ್ಕೋಡ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ವಿತ್ OTP ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದ್ರೆ ಈ ಒಂದು 5 ಡಿಜಿಟ್ OTP ಏನಾಗುತ್ತೆ ಅಂದ್ರೆ ಅದು ಆಟೋಮೆಟಿಕ್ಲಿ ಬರುತ್ತೆ. ಆಟೋಮೆಟಿಕ್ಲಿ ತಗೊಂಡಿದ ನಂತರ ಪರ್ಮಿಷನ್ಸ್ ಗಳು ಕೆಲವೊಂದಷ್ಟು ಕೇಳುತ್ತೆ. ಎಲ್ಲದಕ್ಕೂ ಕೂಡ ಅಲೋನ ಕೊಡಿ. ಅಲೋ ಕೊಟ್ಟಿದ ನಂತರ ಅಪ್ಲಿಕೇಶನ್ ಮೈನ್ ಇಂಟರ್ಫೇಸ್ ಏನಿರುತ್ತೆ ಅದು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಈ ರೀತಿ ಇದೆ. ಇನ್ನು ನೆಕ್ಸ್ಟ್ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ನಿಮಗೆ ಒಂದು ಸ್ಟಾರ್ ಐಕಾನ್ ಇರುತ್ತೆ. ನೋಡ್ತಿರ್ಬೋದು ಅಲ್ಲಿ ಪ್ರೊಫೈಲ್ ಕಾಣಿಸ್ತಿದೆ ನೋಡಿ, ಆ ಪ್ಲೇಸ್ ನಲ್ಲಿ ನಿಮಗೆ ಸ್ಟಾರ್ ಐಕಾನ್ ಇರುತ್ತೆ. ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅದೇ ಒಂದು ಸ್ಟಾರ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇಲ್ಲಿ ರೈಟ್ ಸೈಡ್ ಅಲ್ಲಿ ಆದ್ರೂ ತೋರಿಸಬಹುದು, ಅಥವಾ QR ಕೋಡ್ ಕೆಳಗಡೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಆದ್ರೂ ತೋರಿಸಬಹುದು. ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ಕ್ರಾಲ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಕೇಳುತ್ತೆ. ಈ ಮೋರ್ ಆಪ್ಷನ್ಸ್ ಕೆಳಗಡೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು UPI ಬ್ಯಾಂಕ್ ಅಕೌಂಟ್ಸ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡಿದ ನಂತರ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಮತ್ತೊಂದು ಆಪ್ಷನ್ ಕೆಳಗಡೆ ಬರುತ್ತೆ. ಈ ಒಂದು ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ಗಳೇನಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ಸರ್ಚ್ ಮಾಡ್ಬಿಟ್ಟಾದ್ರೂ ಕೂಡ ನೀವು ಹುಡ್ಕೊಬಹುದು, ಅಥವಾ ಸ್ಕ್ರಾಲ್ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಆಲ್ ಬ್ಯಾಂಕ್ಸ್ ಅಲ್ಲೇ ನಿಮ್ಮ ಒಂದು ನಂಬರ್ ಲಿಂಕ್ ಆಗಿರುವಂತ ಬ್ಯಾಂಕ್ ಯಾವ್ದಿರುತ್ತೋ ಅದು ನಿಮಗೆ ಶೋ ಆಗುತ್ತೆ. ಇನ್ನು ನೆಕ್ಸ್ಟ್ ಸಿಕ್ಕಿಲ್ಲ ಅಂದ್ರೆ ಟಾಪ್ ಅಲ್ಲಿ ನೀವು ಸರ್ಚ್ ಕೂಡ ಮಾಡ್ಕೊಬಹುದು. ಸೊ ನಾನು SBI ಇರೋದ್ರಿಂದ SBI ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಸೆಟ್ UPI ಪಿನ್ ಅಂತ ಕೆಳಗಡೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಸೆಟ್ UPI ಪಿನ್ ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಸೆಂಡ್ ₹1 ಅಂತ ಇದೆಯಲ್ಲ, ಅದೇ ಪ್ಲೇಸ್ ಅಲ್ಲಿ ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೊ ಅದ್ರ ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಆಧಾರ್ ನಂಬರ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ಅಥವಾ ATM ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ಅಕೌಂಟ್ ಅನ್ನ ಅಂತ ಕೇಳುತ್ತೆ. ಸೊ ನೀವಿಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತ ಅಂದ್ರೆ ATM ಕಾರ್ಡ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ವಿಡಿಯೋ ಮಾಡ್ತಿರೋದು ATM ಕಾರ್ಡ್ ಮುಖಾಂತರ. ನೀವು ಆಧಾರ್ ಕಾರ್ಡ್ ಮುಖಾಂತರ ಆಡ್ ಮಾಡ್ಕೊಬೇಕು, ATM ಕಾರ್ಡ್ ಇಲ್ಲ ಅಂದ್ರೆ ಅದಕ್ಕೂ ಕೂಡ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಆಡ್ ಮಾಡ್ಬೇಕಂತ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ. ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿದ ನಂತರ ATM ಕಾರ್ಡ್ ನಲ್ಲಿರುವಂತ ಲಾಸ್ಟ್ 6 ಡಿಜಿಟ್ ಕೊನೆಯ 6 ಸಂಖ್ಯೆಗಳೇನಿರುತ್ತೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಎಂಟರ್ ಮಾಡ್ಬಿಟ್ಟು ನೆಕ್ಸ್ಟ್ ಎಕ್ಸ್ಪೈರ್ ಡೇಟ್ ಅಂತ ನಿಮ್ಗೆ ಒಂದು ಆಪ್ಷನ್ ನಿಮ್ಗೆ ಕೇಳುತ್ತೆ. ಅದು ಕೂಡ ATM ಕಾರ್ಡ್ ನಲ್ಲಿ ಇರುತ್ತೆ ಎಕ್ಸ್ಪೈರ್ ಡೇಟ್, ಅದನ್ನು ಕೂಡ ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡ್ತಿರ್ಬೋದು ಈ ಒಂದು ATM ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿದೀನಿ, ಎಕ್ಸ್ಪೈರಿ ಡೇಟ್ ಅನ್ನ ಎಂಟರ್ ಮಾಡಿದೀನಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಈ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ಪರ್ಮಿಷನ್ ನ ಕೇಳುತ್ತೆ. ಈ ಪರ್ಮಿಷನ್ಸ್ ಗಳಿಗೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅಲೋನ ಕೊಡ್ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ನಾನೇನ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ಈ ಪರ್ಮಿಷನ್ಸ್ ಗಳಿಗೆ ಮೆಸೇಜ್ ಸೆಂಡ್ ಆಗೋದಕ್ಕೆ ಕೆಲವಂತ ಪರ್ಮಿಷನ್ಸ್ ಗಳಿಗೆ ಅಲೋನ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಬ್ಯಾಂಕಿನ ಕಡೆಯಿಂದ ಈ ಒಂದು 6 ಡಿಜಿಟ್ OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ 6 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಇದು ತುಂಬಾನೇ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಇಲ್ಲಿ ನಾವು ಯಾವ ರೀತಿ ಇರುತ್ತೆ ಅಂದ್ರೆ ಇದು ನಮ್ಮ ಮೊಬೈಲ್ ಗೆ ಪಾಸ್ವರ್ಡ್ ನ ಕೊಟ್ಕೊಂಡಿರ್ತಿಲ್ವಾ, ಬೇರೆಯವ್ರು ಯಾರಾದ್ರೂ ನಮ್ಮ ಮೊಬೈಲ್ ನ ತಗೊಂಡು ಲಾಕ್ ಓಪನ್ ಮಾಡ್ಬಿಟ್ಟು ಏನ್ ಬೇಕಾದ್ರೂ ನೋಡ್ಬೋದು ಅಂದ್ಬಿಟ್ಟು, ಅದೇ ರೀತಿ ಫೋನ್ ಪೇ ನಲ್ಲಿ ನಾವ್ ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕಾದ್ರೆ ಅಥವಾ ಅಕೌಂಟ್ ಅಲ್ಲಿ ಫೋನ್ ಪೇ ನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೇಕು ಅಂತ ಅಂದ್ರೆ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಚೆಕ್ ಮಾಡೋದಕ್ಕಾಗೋದು. ಸೊ ನಮ್ಗೆ ನೆನ್ಪಲ್ಲಿ ಇರುತ್ತಲ್ಲ, ಆ ನೆನ್ಪಲ್ಲಿರುವಂತ 6 ನಂಬರ್ ಅನ್ನ ನಾವು ಎಂಟರ್ ಮಾಡ್ಕೊಬೇಕಾಗತ್ತೆ. 6 ಡಿಜಿಟ್ ಕೇಳಿದ್ರೆ 6 ನಂಬರ್, 4 ಡಿಜಿಟ್ ಕೇಳಿದ್ರೆ 4 ನಂಬರ್. ಓಕೆನಾ?
ಸೊ ನಮ್ ತಲೆಯಲ್ಲಿ ನೆನಪಲ್ಲಿರುವಂತದನ್ನ ನಾವು ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ದು ಲಾಸ್ಟ್ 4 ಡಿಜಿಟ್ ಆಗಿರ್ಬೋದು ಅಥವಾ ಸ್ಟಾರ್ಟಿಂಗ್ 4 ಡಿಜಿಟ್ ಆಗಿರ್ಬೋದು, ಅಂದ್ರೆ ನಿಮ್ಗೆ ನೆನಪಲ್ಲಿರುವಂತದನ್ನ ಕೊಟ್ಕೊಳ್ಳಿ, ಯಾವ್ದಾದ್ರು ಕೊಟ್ಕೊಳ್ಳಿ. ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮೇಶನ್ ಇನ್ನೊಂದ್ಸರಿ ಕೇಳುತ್ತೆ. ಸೊ ಅಲ್ಲಿ ನೀವು ಫಸ್ಟ್ ಏನ್ ಕೊಟ್ಟರೋ ಕನ್ಫರ್ಮೇಶನ್ ಸ್ಟಾರ್ಟಿಂಗ್, ಅದನ್ನೇ ನೀವೇನ್ ಮಾಡ್ಬೇಕಾಗುತ್ತೆ ಮತ್ತೆ ಕೊಡ್ಬೇಕಾಗುತ್ತೆ ಕನ್ಫರ್ಮೇಶನ್ ಗೆ. ಕೊಟ್ಟಿದ ನಂತರ ನೆಕ್ಸ್ಟ್ ರೈಟ್ ಸೈಡ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಸ್ ಬಿ ಐ ಅಕೌಂಟ್ ನ ಸೆಲೆಕ್ಟ್ ಮಾಡಿದೆ. ಸೊ ಪ್ರೈಮರಿ ಅಕೌಂಟ್ಗೆ ಎಸ್ ಬಿ ಐ ಪಕ್ಕಾ ಆಡ್ ಆಗಿದೆ, ನೋಡ್ತಿರ್ಬೋದು. 100% ವರ್ಕ್ ಆಗುತ್ತೆ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದ್ರ ಮುಖಾಂತರ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅಕೌಂಟ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಇಲ್ಲಿ ಯಾರಿಗಾದ್ರೂ ₹1 ಟ್ರಾನ್ಸಾಕ್ಷನ್ ಮಾಡಬೇಕು. ಸೊ ಇಲ್ಲಿ 2 ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ. ಈ 2 ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸ್ಟಾರ್ಟ್ ಎ ನ್ಯೂ ಪೇಮೆಂಟ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ಸರ್ಚ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಯಾರ್ದಾದ್ರೂ ಮೊಬೈಲ್ ನಂಬರ್ ನ ಎಂಟರ್ ಮಾಡಿದ್ರಿ ಅಂದ್ರೆ ಅವ್ರದ್ದು ಬ್ಯಾಂಕ್ ಅಲ್ಲಿ ಒರಿಜಿನಲ್ ನೇಮ್ ಏನಿರುತ್ತೋ ಅದೇ ನೇಮ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಶೋ ಆಗುತ್ತೆ. ಅದ್ರ ಮುಖಾಂತರ ನೀವು ಅಮೌಂಟ್ ನ ಕಳಿಸಬಹುದು, ಜಸ್ಟ್ ನಂಬರ್ ಇದ್ರು ಕೂಡ. ಮತ್ತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ಅಮೌಂಟ್ ನ ಕಳಿಸ್ತೀನಿ ಅಂದ್ರೆ ಅವ್ರ ನೇಮ್ ಏನ್ ಸೇವ್ ಮಾಡ್ಕೊಂಡಿದಿರೋ ಅದನ್ನ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ಸರ್ಚ್ ಮಾಡ್ಕೊಂಡು ನೆಕ್ಸ್ಟ್ ಆ ಒಂದು ಚಾಟ್ ಮೇಲೆ ಟ್ಯಾಪ್ ಮಾಡ್ಬೇಕಾಗುತ್ತೆ. ನಾವು ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡೋದಕ್ಕೆ ಯಾವ ರೀತಿ ಓಪನ್ ಮಾಡ್ತೀವೋ ಅದೇ ರೀತಿ ಚಾಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಕೆಳಗಡೆ ನಿಮ್ಗೆ ಎಂಟರ್ ಅಮೌಂಟ್ ಆರ್ ಚಾಟ್ ಅಂತ ಕೇಳುತ್ತೆ. ಸೊ ಎಂಟರ್ ಅಮೌಂಟ್ ಆರ್ ಚಾಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಜಸ್ಟ್ ₹1 ಸೆಂಡ್ ಮಾಡ್ತೀನಿ ನಾನು. ₹1 ಕಳ್ಸೋದಕ್ಕೂ ಇದೇ ಪ್ರೊಸೀಜರ್, 1,000, 5,000, 50,000, ಲಕ್ಷ ಕಳ್ಸೋದಕ್ಕೂ ಕೂಡ ಇದೇ ಪ್ರೊಸೀಜರ್. 24 ಅವರ್ಸ್ ಗೆ ನಿಮ್ಗೆ ಲಿಮಿಟ್ಸ್ ಇರೋದು 1 ಲ್ಯಾಕ್ ಮಾತ್ರ ಕಳ್ಸೋದಕ್ಕೆ ಆಗುವಂತದ್ದು. ಓಕೆನಾ. ಇವಾಗ ನಾನು ಯಾಕೆ ಅಮೌಂಟ್ ನ ಕಳಿಸಿದ್ರೆ ಅಂದ್ರೆ ಅಕೌಂಟ್ ಆಕ್ಟಿವೇಟ್ ಆಗೋದಕ್ಕೋಸ್ಕರ. ಸೊ ಜಸ್ಟ್ ಯಾರಿಗಾದ್ರೂ ₹1 ಕಳಿಸಬಹುದು, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಕಳಿಸಬಹುದು. ಸೊ ನೆಕ್ಸ್ಟ್ ಇಲ್ಲಿ ಪೇ ಅಂತ ಇರುತ್ತೆ ನೋಡಿ, ಪೇ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಪೇ ಮೇಲೆ ಟ್ಯಾಪ್ ಮಾಡಿದ ನಂತರ ನಿಮ್ಗೆ ಮೊದಲೇ ಹೇಳ್ದಲ್ವ, ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕಾದಾಗ ಈ ಪಿನ್ ಕ್ರಿಯೇಟ್ ಮಾಡ್ತಿರೋದು ಯೂಸ್ ಆಗುತ್ತೆ, ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ. ಸೊ ಆ ಪಿನ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಮೌಂಟ್ ಅವರಿಗೆ ಸೆಂಡ್ ಆಗಿರುತ್ತೆ. ಮತ್ತೆ ತುಂಬಾನೇ ಈಸಿಯಾಗಿ ಏನಾಗಿರುತ್ತೆ ಅಂತ ಅಂದ್ರೆ ನಿಮ್ಮ ಒಂದು ಫೋನ್ ಪೇಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಡ್ ಆಗಿರುತ್ತೆ. ಈ ರೀತಿ ನೀವೇನ್ ಮಾಡಬಹುದು ಅಂದ್ರೆ ತುಂಬಾನೇ ಈಸಿಯಾಗಿ ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು. ಗೈಸ್ ನಾನಿವಾಗ ನಿಮ್ಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.